ಹಲೋ ಬಾಯ್ಸ್, ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ರೈಡು ಶುರು ಮಾಡ್ತಿದ್ದೀವಿ ಮನೆ ಹತ್ರದಿಂದ. ರೈಡ್ ಎಲ್ಲಿಗೆ ಅಂತ ನೀವು ಕೇಳ್ಬೋದು. ಇಟ್ಸ್ ನನ್ ಅದರ್ ದ್ಯಾನ್ ಪೆನುಗೊಂಡ. ಎಸ್, ನೀವು ಕೇಳಿದ್ದು ಕರೆಕ್ಟು. ಎಲ್ಲರೂ ಪೆನುಗೊಂಡ ರೋಡ್ ಸಕ್ಕದಾಗಿದೆ, ಕರ್ವ್ ಇದೆ, ಫಾರೆಸ್ಟ್ ಇದೆ, ಆಫ್ ರೋಡ್ ಇದೆ ಅಂತ ಹೇಳ್ತಿದ್ರು. ಒಂದು ಸಾರಿ ಅತ್ಲಾಗ ನಾವು ಹೋಗ್ಬಿಟ್ಟು ನೋಡೇ ಬಿಡೋಣ ಅಂತ ಇವತ್ತು ರೈಡ್ನ ಶುರು ಮಾಡ್ಕೊತಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೊಡ್ಡ ಲೈಟ್ಸ್ ಆನ್ ಮಾಡೋಣ. ಏನು ಈ ದೊಡ್ಡ ಲೈಟ್ಸ್ ಯೂಸ್ ಮಾಡೋದಕ್ಕೆ ಸರಿಯಾಗಿ ಒಂದು ಚಾನ್ಸು ಸಿಕ್ಕೇ ಇಲ್ಲ. ಆಗುಂಬೆದಲ್ಲಿ ನಾವು ಕೊನೆಗೆ ಯೂಸ್ ಮಾಡಿದ್ದು ಒಂದೇ ಒಂದು ಸಾರಿ. ನಾನು ನನ್ನ ತಮ್ಮ ಎಲ್ಲ ಒಂದು ಸಾರಿ ರೈಡ್ಗೆ ಹೋದಾಗ ಈ ಥರ ದೊಡ್ಡ ಲೈಟ್ಸ್ ಇಲ್ದಿರೋ ತಲೆನೋವು ಆಗಿಬಿಟ್ಟಿತ್ತು. ಆಮೇಲೆ ಗಿವ್ ಅವೇ ನಡೀತಿದೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ದಯವಿಟ್ಟು. 2 ಹೆಲ್ಮೆಟ್ ಗಿವ್ ಅವೇ ಮಾಡ್ತಿದ್ದೀವಲ್ಲ, ಖುಷಿಯಾಗೆ ಪಾರ್ಟಿಸಿಪೇಟ್ ಮಾಡಿ. ಇವಾಗ ನಮ್ಮ ಪಯಣ ಬಂದುಬಿಟ್ಟು ಟಿನ್ ಫ್ಯಾಕ್ಟ್ರಿ ಹತ್ರವರೆಗೂ. ಅಲ್ಲಿ ಮಿಕ್ಕಿದೆಲ್ಲರೂ ಇರ್ತಾರೆ, ಅವ್ರ ಜೊತೆ ಸಿಕ್ಕಿ ಹೋಗೋಣ. ನೆನ್ನೆ ರಾತ್ರಿವರೆಗೂ ಏನೂ ಪ್ಲ್ಯಾನ್ ಇದ್ದಿಲ್ಲ. ಇವತ್ತು ಭಾನುವಾರ. ಸರಿ, ಸಿಗ್ತೀನಿ ರೀ ಸ್ನೇಹಿತರೆ, ಪೆಟ್ರೋಲ್ ಹಾಕ್ಸ್ಕೊಂಡು. ನಾವೇನೋ ಫುಲ್ಲಿ ಪ್ರೊಟೆಕ್ಟೆಡ್ ಗೇರ್ಸ್ ಹಾಕ್ಕೊಂಡು ಎಲ್ಲ ಕಡೆ ಊರು ಮೇಯ್ಯೋಕ್ಕೆ, ಸುತ್ತಕ್ಕೆ, ನಮ್ಮ ಒಂದು ವೃತ್ತಿನ ಪೂರೈಕೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಮಿಕ್ಕಿದ ಜನರೆಲ್ಲ ಎಲ್ಲಿ ಹೋಗ್ತಾವ್ರೋ ನನಗಂತೂ ಗೊತ್ತಾಗ್ತಿಲ್ಲ. ಊರು ಕೇರಿ ಮಾರಿ ಅಂತ ಅಂದ್ಕೊಂಡು ಅವ್ರವ್ರ ಊರುಗಳಿಗೆ. ಯಾಕಂದರೆ ನಾಳೆ ಬೇರೆ ಸಂಕ್ರಾಂತಿ ಹಬ್ಬ ಇದೆ ಅಲ್ಲ. ಬಿಲೇಟೆಡ್ ವಿಶ್ ಸ್ನೇಹಿತರೆ, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಸಂಡೇ ತೆಗಿತಿದ್ದೀನಿ, ಬಟ್ ಇವತ್ತು ನಿಮಗೆ ಗಿವ್ ಅವೇ ವಿಡಿಯೋ ರಿಲೀಸ್ ಆಗಿರುತ್ತೆ. ದಯವಿಟ್ಟು ಎಲ್ಲರೂ ಗಿವ್ ಅವೇ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಗಿವ್ ಅವೇ ಅಂದರೆ ಅದು ನಿಮಗೆ ಫ್ರೀ ಪ್ರೈಸು. ನೀವು ಸುಮ್ಮನೆ ಎಂಟರ್ ಆಗಬೇಕು ಗಿವ್ ಅವೇಗೆ. ಹೆಂಗೆ ಎಂಟರ್ ಆಗ್ತೀರಾ ಅಂತ ನಿಮಗೆ ಗೊತ್ತು. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ. ಇಷ್ಟೇ ಸ್ನೇಹಿತರೆ. ಇನ್ನೇನು ಸ್ನೇಹಿತರೆ, ಆಲ್ಮೋಸ್ಟ್ ರೀಚ್ ಆಗಿಬಿಟ್ವಿ ಟಿನ್ ಫ್ಯಾಕ್ಟ್ರಿಗೆ. ನೋಡೋಣ ಬಾಯ್ಸ್ ಎಲ್ಲ ಎಲ್ಲಾದರೂ ನಿಂತಿದ್ದಾರಾ ಹೆಂಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಲೆಫ್ಟ್ಗೆ ಹಾಕ್ಕೋಬೇಕು ಗಾಡಿನ. ಅಯ್ಯೋ, ಏನು ಜನರು, ಇಷ್ಟೊಂದು ಜನ ಅವ್ರು. ಇಲ್ಲಿ ಟಿನ್ ಫ್ಯಾಕ್ಟ್ರಿ ಹತ್ರ ಪೆಟ್ರೋಲ್ ಬಂಕ್ ಇದ್ದಿದ್ದನ್ನೇ ಎಗರಿಸ್ಬಿಟ್ಟವ್ರಾ. ಹಾಗಾದರೆ ಎಷ್ಟೋ ದಿನ ಆದಮೇಲೆ ಬರ್ತಿದ್ದೀನಿ. ಅಲ್ಲ ಗುರು, ಲಾಸ್ಟ್ ಟೈಮ್ ಬಂದಾಗ ಪೆಟ್ರೋಲ್ ಬಂಕ್ ಅಷ್ಟು ಚೆನ್ನಾಗಿತ್ತು. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ಹಾಯ್ ಬ್ರೋ, ಪ್ರವೀಣ್ ಅಂತ. ನೈಸ್ ಟು ಮೀಟ್ ಯು ಬ್ರೋ. ಮಾರ್ತಳ್ಳಿಯಿಂದ ಬಂದ್ರಾ? ಹೌದೌದು. ಮತ್ತೆ ಹಂಗೆ ಹೋಗ್ಬೇಕು. ಹೌದಾ, ಓಕೆ. ಮತ್ತೆ ಬ್ರೋ, ಪಾಪು ಹೆಂಗಿದೆ? ಪಾಪು ಚೆನ್ನಾಗಿದೆಯಾ? ಅತ್ತಿಬೆಲೆ ಕಡೆಯಿಂದ ಬರ್ತೀನಿ ಅಂದ್ರಿ? ಅತ್ತಿಬೆಲೆ? ಜಾಸ್ತಿ ಜನ ಐತಲ್ಲ. ಹಾಂ ಹಾಂ, ಓಕೆ ಓಕೆ. ಇನ್ನೊಬ್ರು ಬಂದ್ಬಿಟ್ಟು ಇಲ್ಲೆಲ್ಲೋ ಮುಂದೆಗಡೆ ಇದ್ದಾರಂತೆ. ಅವರೇ ಇರಬೇಕು. ಹಾಯ್ ಬ್ರೋ. ಎಲ್ಲರೂ ಆ್ಯಕ್ಚುಲಿ ಆಫ್ ರೋಡ್ ಇರೋದಕ್ಕೆ ಹಿಮಾಲಯನ್ ತೊಗೊಂಬಂದಿದ್ರೆ. ಅಂದರೆ ಲೈಕ್ ಮೋಸ್ಟ್ ಆಫ್ ದೆಮ್ ಇವತ್ತು ಆಫ್ ರೋಡ್ ಮಾಡಬೇಕು ಅಂತಲೇ ಇರೋದು. ನಾನು ಅಷ್ಟೇ ಆಫ್ ರೋಡ್ ಮಾಡಬೇಕು ಅಂತಲೇ ಬಂದಿರೋದು. ಪ್ರಾಬ್ಲಮ್ ಏನು ಅಂತ ಅಂದರೆ, ನಾನು ಡ್ಯೂಕ್ 390ಯಲ್ಲೇ ಹೊಡಿತೀನಿ ಬನ್ನಿಬ್ರು ಅಂತ ಅಂದೆ. ಅದಕ್ಕೆ ಅವ್ರಿಗೂ ಓಕೆ ಆಯಿತು. ಸ್ನೇಹಿತರೆ, ಏನು ಕಾಣ್ತಾನೆ ಇಲ್ಲ ಅಲ್ಲ. ಓಹೋ, ಸಿಕ್ಕಾಬಡೆ ಫಾಗ್ ಬೇರೆ ಹೊಡಿತಿದೆ. ಅಯ್ಯಪ್ಪ, ಒಳಗಡೆ ಎಲ್ಲ ಫಾಗ್ ಹೋಯ್ತಲ್ಲ ಗುರು. ವೈಸರ್ನ 1 ಸೆಕೆಂಡ್ಗೆ ಫಾಗೇ ತುಂಬ್ಕೊಬಿಡ್ತು ಫುಲ್ಲು ಒಳಗಡೆ ಬಂದು. ಅವ್ರ ಮುಂದೆ ಇರೋರು ಹೆಂಗಾದರೂ ವಿತೌಟ್ ಗ್ಲೌಸ್ ಓಡಿಸ್ತಾರೋ ಗೊತ್ತಿಲ್ಲಪ್ಪ. ಸರಿ ಸ್ನೇಹಿತರೆ, ಬ್ಯಾಟ್ರಿ ಆಲ್ಮೋಸ್ಟ್ ಖಾಲಿ ಆಗ್ತಿದೆ.
ಹೊಡೆದ್ಬಿಡೋಣ ಇಲ್ಲಿ, ಆಮೇಲೆ ಸಿಗ್ತೀನಿ. ಅಂದರೆ ಸಿಕ್ಕಾಪಟ್ಟೆ ಫಾಗ್ ಇತ್ತು. ಇವಾಗ ನೀವು ನೋಡ್ತೀರ ಇದಕ್ಕಿಂತ ಡಬಲ್ ತ್ರಿಬಲ್ ಫಾಗ್ ಇತ್ತು, ಫುಲ್ ತಿಕ್ಕಾಗಿತ್ತು. ಜೊತೆಗೆ ಬರೀ ಫಾಗ್ ಮಾತ್ರ ಬರ್ತಿಲ್ಲ, ಇಲ್ಲಿ ನೋಡಿ ಮಣ್ಣು ಕೂಡ ಎಲ್ಲ. ಇವರೇ ಯಾವ ಲೊಕೇಶನ್ಗೆ ಹೋಗ್ತಿರೋದು? ಎಲ್ಲಿಗೆ ಹೋಗ್ತಿರೋದು? ಇನ್ನೊಂದು 14 ಕಿಲೋಮೀಟ್ರ್ ಟೆಂಪಲ್. ಓಕೆ ಓಕೆ, ಅದೇ ಬ್ರಹ್ಮನ ದೇವಸ್ಥಾನ ಅಲ್ವಾ? ಆ್ಯಕ್ಚುಲಿ ಪೆನುಗೊಂಡ ಅಂತ ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ, ಪೆನುಗೊಂಡಾಗಲ್ಲ. ಇವಾಗ ಹೋಗ್ತಿರೋದು ಬಂದ್ಬಿಟ್ಟು ಬ್ರಹ್ಮನ ದೇವಸ್ಥಾನ, ಬೆಟ್ಟದ ಮೇಲೆ ಇರೋದು, ತುಂಬ ಪವಿತ್ರವಾದದಂತೆ. ಲೈಕ್ ಇವ್ರ ಹತ್ರ ಎಲ್ಲ ಕೇಳ್ತಿದ್ದೆ, ತುಂಬ ಶ್ರೇಷ್ಠ, ಹೋಗೋಣ ಅಲ್ಲಿಂದ ಬೇಕಾದರೆ ಆಫ್ ರೋಡ್ ಮಾಡೋಕೆ ಹೋಗೋಣ ಅಂತ ಹೇಳ್ತಿದ್ರು. ಬನ್ನಿ, ಸೊ ಪೆನುಗೊಂಡಾಗೆ ನೆಕ್ಸ್ಟ್ ಟೈಮ್ ಹೋಗೋಣ. ಈಗ ದೇವಸ್ಥಾನಕ್ಕೆ ಬೆಟ್ಟದ ಮೇಲೆ ಹತ್ತಿ ಹೋಗಿ ಇನ್ನೊಂದು 30 ಕಿಲೋಮೀಟ್ರ್ ಇದೆಯಂತೆ ಸ್ನೇಹಿತರೆ ಇಲ್ಲಿಂದ ಅಷ್ಟೇ. ಫಾಗ್ ನೋಡಿ ಸ್ನೇಹಿತರೆ ಹೆಂಗಿದೆ, ವೈಸರ್ ಎಲ್ಲ ಫುಲ್ಲು ಫಾಗ್ ಕಟ್ತಿದೆ ಸ್ನೇಹಿತರೆ. ಒಳ್ಳೆ ಸೈಕ್ ಸೀನ್ಗಳು ಏನಿದೆ ಅಂತ ಚೆಕ್ ಮಾಡ್ತವ್ರೆ. ಇವತ್ತು ಆ್ಯಕ್ಚುಲಿ ಆಫ್ ರೋಡ್ ಇದೆ ಅಂದಿದ್ದಕ್ಕೆ ನಾನು ಒಂದು ಸ್ವಲ್ಪ ಎಕ್ಸೈಟ್ ಆಗಿದ್ದು, ಯಾಕಂದರೆ ನನ್ನ ಗಾಡಿಯಲ್ಲಿ ಆಫ್ ರೋಡ್ ಮಾಡೋಕ್ಕೆ ಆಗಲ್ಲ, ಆದರೂ ನಂಗೆ ಮಾಡಬೇಕು ಅಂತ ಆಸೆ. ಇನ್ನೊಂದೇನೆಂದರೆ ಆಫ್ ರೋಡಿಂಗಿಗೆ ರೆಡಿ ಆಗಿಬಿಡ್ಬೇಕು. ಒಂದು ಹೊಸ ಗಾಡಿ ತೊಗೊಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಸೊ ಇದ್ರದ್ದು ಒಂದು EMI ಕ್ಲಿಯರ್ ಆಗಲಿ. ಹಿಮಾಲಯನ್ 450cc ಬಂತಲ್ಲ ರೀಸೆಂಟಾಗೆ, ಅದನ್ನು ತೊಗೊಂಬಿಡೋಣ ಅಂತ ಅಂದ್ಬಿಟ್ಟು. ಯಾಕಂದರೆ ಅದು ಆಫ್ ರೋಡಿಂಗೂ ಆಗುತ್ತೆ, ಆನ್ ರೋಡಿಂಗೂ ಆಗುತ್ತೆ. 150-160 ಸ್ಪೀಡಲ್ಲಿ ಆರಾಮಾಗಿ ಜಜ್ಬೋದು. ಇನ್ನೊಂದೇನೆಂದರೆ ಸೀಟ್ ಕಂಫರ್ಟು, ಎಷ್ಟು ದೂರ ಬೇಕಾದರೂ ನಾನು ಇದೇ ಗಾಡಿಯಲ್ಲೇ 300 ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೊಡಿಯೋನು. ಇನ್ನು ಆ ಗಾಡಿಯೆಲ್ಲ ಸಿಕ್ಬಿಟ್ರೆ ಹೇಳ್ತೀರಾ. ವೈಬ್ರೇಷನ್ನು 100 ಮೇಲೆ ಇದೆಯಂತೆ. ಯಾರ್ಯಾರೆಲ್ಲ ತೊಗೊಂಡಿದ್ದಾರಲ್ಲ ಅವ್ರದ್ದೆಲ್ಲ ನಾನು ವೀಡಿಯೋಸ್ ಆ್ಯಕ್ಚುಲಿ ನೋಡ್ತಿದ್ದೆ. ಅವರೆಲ್ಲ ಹೇಳ್ತಿದ್ರು 100ವರೆಗೂ ವೈಬ್ರೇಷನ್ನೇ ಇಲ್ಲ ಸ್ನೇಹಿತರೆ ಗಾಡಿ. 100 ಮೇಲೆ ದಾಟೋದ್ರೆ ಆವಾಗ ಲೈಟ್ ವೈಬ್ರೇಷನ್ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಏನಂದರೆ ಫಸ್ಟ್ ಸೆಟ್ ಬಂದಿರೋ ಗಾಡಿಗಳನ್ನ ಯಾವತ್ತೂ ಕೈ ಹಾಕ್ಬಾರ್ದು. ಯಾಕಂದರೆ ಫಸ್ಟ್ ಸೆಟ್ಟಲ್ಲಿ ದೊಡ್ಡ ತಲೆನೋವೇ ಇರುತ್ತೆ. ಟೆಸ್ಟಿಂಗ್ ಗಾಡಿಗಳು ಅಂತ ಹೇಳ್ತಾರೆ. ನಿಮಗೆ ರಿಸ್ಕ್ ತಗೊಂಡು ನಿಮಗೆ ಯಾವಾಗಲೂ ವರ್ಕೌಟ್ ಆಗುತ್ತೆ ಅಂತ ಅಂದರೆ ನೀವು ಡೈರೆಕ್ಟಾಗಿ ಆ ಗಾಡಿನ ತೊಗೋಬೋದು. ಬಟ್ ರಿಸ್ಕ್ ತೊಗೊಳಕ್ಕೆ ನಿಮ್ಗೆ ಇಷ್ಟ ಇಲ್ಲ, ಚೆನ್ನಾಗಿರೋ ಗಾಡಿಗೆ ವೆಯ್ಟ್ ಮಾಡ್ತೀನಿ ಅಂತ ಅಂದರೆ ಆವಾಗ ನೀವೇನು ಮಾಡ್ಬೋದು, ವೆಯ್ಟ್ ಮಾಡಬೇಕಾಗುತ್ತೆ. ಒಂದು ಸೆಕೆಂಡ್ ಸೆಟ್ ಆಫ್ ಗಾಡಿಗಳು ಬರುತ್ತಲ್ಲ, ಆ ಸೆಕೆಂಡ್ ಸೆಟ್ ಆಫ್ ಗಾಡಿಗಳು ಬಂದಮೇಲೆ ಆವಾಗ ತೊಗೊಬೋದು. ಯಾಕಂದರೆ ಫಸ್ಟ್ ಸೆಟ್ ಆಫ್ ಗಾಡಿಗಳಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಇಶ್ಯೂಸ್ ಬರ್ತಾ ಇರುತ್ತೆ. ಇವ್ರೇನು ಮಾಡ್ತಾರೆ, ರಾಯಲ್ ಎನ್ಫೀಲ್ಡ್ ಶೋರೂಮ್ ಅವರು ಆ ಗಾಡಿಗಳದ್ದು ಫೀಡ್ಬ್ಯಾಕ್ ಎಲ್ಲ ತೊಗೊಂಡು ಗಾಡಿಗಳನ್ನ ಟ್ಯೂನಪ್ ಮಾಡ್ತಾರೆ. ಟ್ಯೂನಪ್ ಅಂತ ಅಂದರೆ ಫಿಕ್ಸ್ ಮಾಡ್ತಾರೆ ಅಂತ. ಸೊ ಫಾರ್ ಎಕ್ಸಾಂಪಲ್ ಯಾರ್ದೋ ಒಬ್ರದ್ದು ಡಿಸ್ಪ್ಲೇ ಆಫ್ ಆಗೋಯ್ತು, ಡಿಸ್ಪ್ಲೇ ಆಫ್ ಆಗಿದ್ದಕ್ಕೆ ಅದೊಂದು ಇಶ್ಯೂ ಆಗುತ್ತಲ್ಲ. ಸೊ ಈ ಥರ ಇಶ್ಯೂ ಎಷ್ಟು ಗಾಡಿಗಳಿಗೆ ಬಂತು, ಈ ಥರ ಡೇಟಾನೆಲ್ಲ ಕಲೆಕ್ಟ್ ಮಾಡ್ಕೋತಾರೆ. ಈ ಡೇಟಾನೆಲ್ಲ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಸೆಟ್ ಆಫ್ ಗಾಡಿಗಳಿಗೆ ಅವರು ಆ ಇಶ್ಯೂಸ್ನೆಲ್ಲ ಕ್ಲಿಯರ್ ಮಾಡಿ, ಡಿಸ್ಪ್ಲೇ ಇಶ್ಯೂಸ್ ಬಂದಿದೆಯಾ ಜಾಸ್ತಿ ಅಂತ ಅಂದ್ಬಿಟ್ಟು, ಏನಕ್ಕೆ ಈ ಡಿಸ್ಪ್ಲೇ ಇಶ್ಯೂ ಬರ್ತಿದೆ, ಎಷ್ಟು ಗಾಡಿಗಳಿಗೆ ಬಂತು, ಎಲ್ಲ ಗಾಡಿಗಳಿಗೂ ಬರ್ತಿದೆಯಾ ಇಲ್ಲ ಈ ಗಾಡಿಗೆ ಮಾತ್ರನೇ ಬರ್ತಿದೆಯಾ ಅಂತ ಚೆಕ್ ಮಾಡಿ ಡೇಟಾ ಕಲೆಕ್ಟ್ ಮಾಡಿಕೊಂಡು ಅವರ ಇಶ್ಯೂನ ಫಿಕ್ಸ್ ಮಾಡಿ ಆಮೇಲೆ ಸೆಕೆಂಡ್ ಸೆಟ್ ಆಫ್ ಗಾಡಿಗಳಲ್ಲಿ ಮೋಸ್ಟ್ ಆಫ್ ದ 90% ಆಫ್ ದ ಪ್ರಾಬ್ಲಮ್ಮು ಕ್ಲಿಯರ್ ಆಗಿಬಿಟ್ಟಿರುತ್ತೆ. ಬನ್ನಿ ಸ್ನೇಹಿತರೆ, ಎಂಟ್ರಿ ಕೊಡೋಣ ಕಾಡು ಒಳಗಡೆಗೆ. ಮಂಜಿನ ಕಾಡು ಅಂತ ಕರೆದ್ಬಿಡೋಣ ಇದನ್ನು. ಅಯ್ಯಪ್ಪ, ಈ ರೋಡಲ್ಲಿ ಹೋದರೆ ಹಿಂಗೆ ಹೋಗ್ಬೋದಾ ಅಂತ ಕೂಡ ಗೊತ್ತಾಗಲ್ಲ. ಏನು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಮಾಡ್ತವ್ರ? ಮೇ ಬಿ ಕಾಡ್ಗೂ ಹೋಗ್ಬೋದು ಅಂತ ಅನಿಸುತ್ತೆ. ನೋಡೋಣ ಬನ್ನಿ, ಕಾಡಿನ ಆಫ್ ರೋಡು. ಗೌತಮ್ ಅವರು ಇಲ್ಲೇ ಇದ್ದಾರೆ ನೋಡಿ, ಇನ್ನು ಹತ್ತಿಸ್ತಾ ಇದ್ದಾರೆ.
ಫುಲ್ ರುಬ್ಬಿಡ ಸ್ನೇಹಿತರೆ. ಒಳ್ಳೆ ಮಜಾ ಕೊಡ್ತು ಆಫ್ ರೋಡಿಂಗು ಇವತ್ತು. ಹತ್ತು ಫ್ಯೂರಿ ಬಿಡ್ಬೇಡ, ಹತ್ತು ಹೋಗ್ಲಿ ಗಾಡಿ ಹೋಗ್ತಾ ಇರಲಿ, ಮಜಾ ಬರುತ್ತೆ. ದಾರಿ ಹುಡುಕುವ ಸಂದರ್ಭಗಳು. ಹುಯ್ ಬೆಟ್ಟದ ಮೇಲೆ ಹಚ್ತಾರಲ್ಲ ಗುರು. ಗವಿ ಅವ್ರು ಹತ್ತಿಸ್ತಾವ್ರಲ್ಲ ಬ್ರೋ, ನಾವು ಹತ್ಸೇ ಬಿಡೋಣ. ಆಗಿದ್ದೊಂದು ಹೋಗಿದ್ದೊಂದು ಇವತ್ತು. ಅಯ್ಯಯ್ಯೋ ಬೈಕ್ ಬೇಡವಂತೆ. ಬನ್ನಿ ಕೆಳಗೆ ನಿಲ್ಸಿ, ಟಾಪ್ ಹೋಗ್ತಿದೆ ಅಲ್ಲ ಮತ್ತೆ ತಿರುಗ್ಸೋದೆಲ್ಲ ಕಾಮಿಡಿ ಆಗುತ್ತೆ. ಹಾ ಅಬ್ಬಬ್ಬಾ, ಆಫ್ ರೋಡ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಅಷ್ಟು ದೊಡ್ಡದಾಗಿದೆ ಹತ್ತು ಕಡೆ. ಇಲ್ಲೇನೋ ಗವಿ ಇದೆ ಕೆಳಗಡೆಗೆ ಹೋಗೋಕ್ಕೆ. ಏನೋ ಇದೆ ಅಂತ ನೋಡಕ್ಕೆ ಹೋದ್ವಿ, ಏನಿಲ್ಲ ಅಲ್ಲ ಬ್ರೋ. ಮೈಸೂರು ಪ್ಯಾಲೇಸ್ಗೆ ಸುರಂಗ ಮಾರ್ಗ ಇದೆ ಇಲ್ಲಿ. ಓಡ ಬನ್ನಿ ನಡ್ಕೊಂಡು. ಬರೋದ್ಕೇನ ಹಿಂಗೆ ನನ್ನಿದ್ರೆ ಏನಂತಳು ಆನ್ ಆಯ್ತಾ, ಇವಾಗ ಆಫ್ ಆಯ್ತಾ? ಆಗಲ್ಲ ಅಲ್ಲ? ನಮ್ಮ ಗಾಡಿ ಹತ್ಸಕ್ಕಾಗಲ್ಲ ಬ್ರೋ. ಇಲ್ಲಿಂದ ಹಚ್ಕೊಳ್ಳಿ, ಅಲ್ಲಿಂದ ಹಚ್ಕೊಳ್ಳಿ, ಮೇಲಕ್ಕೆ ಆರಾಮ್ಗೆ ಹತ್ತುತ್ತೆ. ಅಲ್ಲ ಸ್ಟ್ರೈಟ್ ಅಲ್ಲ, ಇಲ್ಲಿಂದ ಬನ್ನಿ, ಹಿಂಗೆ ಹಚ್ಬಿಡಿ.